ವಾರಕ್ಕೆ 70 ಗಂಟೆಗೂ ಹೆಚ್ಚು ಕಾಲ ಕೆಲಸ ಮಾಡಬೇಕೆಂದು ಹೇಳಿಕೆ ನೀಡಿರುವ ಇನ್ಫೋಸಿಸ್ ನಾರಾಯಣಮೂರ್ತಿ ಎಲ್&ಟಿ ಮುಖ್ಯಸ್ಥ ಎಸ್.ಎನ್. ಸುಬ್ರಮಣಿ ಹೇಳಿಕೆ ಖಂಡಿಸಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ರಾಮನಗರದ ಐಜೂರು ವೃತ್ತದಲ್ಲಿ ಸೇರಿದ ಕಾರ್ಯಕರ್ತರು ಇನ್ಫೋಸಿಸ್ ನಾರಾಯಣಮೂರ್ತಿ ಹಾಗೂ ಎಲ್&ಟಿ ಮುಖ್ಯಸ್ಥ ಎಸ್.ಎನ್. ಸುಬ್ರಮಣಿಯನ್ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗುತ್ತಾ ಕಪ್ಪು ಬಾವುಟ ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಗಂಟೆ ಕೆಲಸ ಬೇಡವೇ ಬೇಡ, 9 ಗಂಟೆ ಕೆಲಸಗಳು ಬೇಡವೇ ಬೇಡ, 9 ಗಂಟೆ ಕೆಲಸ ಬೇಡವೇ ಬೇಡ, 9 ಗಂಟೆ ಕೆಲಸ ಬೇಡವೇ ಬೇಡ, 9 ಗಂಟೆ ಕೆಲಸ ಬೇಡವೇ ಬೇಡ. ಇನ್ಫೋಸಿಸ್ ನಾರಾಯಣಮೂರ್ತಿಗೆ ಧಿಕ್ಕಾರ, ಧಿಕ್ಕಾರ. ಇನ್ಫೋಸಿಸ್ ನಾರಾಯಣಮೂರ್ತಿಗೆ ಧಿಕ್ಕಾರ, ಧಿಕ್ಕಾರ. ಎಲ್&ಟಿ ಸುಬ್ರಹ್ಮಣ್ಯಂಗೆ ಧಿಕ್ಕಾರ, ಧಿಕ್ಕಾರ. ಎಲ್&ಟಿ ಸುಬ್ರಹ್ಮಣ್ಯಂಗೆ ಧಿಕ್ಕಾರ, ಧಿಕ್ಕಾರ. ಇನ್ಫೋಸಿಸ್ ನಾರಾಯಣಮೂರ್ತಿಗೆ ಧಿಕ್ಕಾರ, ಧಿಕ್ಕಾರ. ಇನ್ಫೋಸಿಸ್ ನಾರಾಯಣಮೂರ್ತಿಗೆ ಧಿಕ್ಕಾರ, ಧಿಕ್ಕಾರ. ಎಲ್&ಟಿ ಸುಬ್ರಹ್ಮಣ್ಯಂಗೆ ಧಿಕ್ಕಾರ, ಧಿಕ್ಕಾರ. ಎಲ್&ಟಿ ಸುಬ್ರಹ್ಮಣ್ಯ ಇನ್ಫೋಸಿಸ್ ನಾರಾಯಣಮೂರ್ತಿ ಅವರೀಗ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಹಳ ಉನ್ನತವಾದ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ. ಎಲ್ಲದಕ್ಕೂ ನಾರಾಯಣಮೂರ್ತಿ ಕರೀತಾರೆ, ಎಲ್ಲದಕ್ಕೂ ಸುಧಾಮೂರ್ತಿ ಕರೀತಾರೆ. ಒಂದು ಹಂತದಲ್ಲಿ ನಾರಾಯಣಮೂರ್ತಿ ರಾಷ್ಟ್ರಪತಿ ಎನ್ನುವರೆಗೂ ಮಾತಾಡಿದ್ರು, ಆ ಮಟ್ಟಕ್ಕೆ ಕೊಟ್ಟೋಗಿದ್ದಾರೆ. ಇದು ನಮ್ಮ ದೇಶದ ಮೌಢ್ಯ, ಅನಾಗರಿಕತೆ, ಅಗೌರವ. ಇವರಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಇವರಿಗೆ ಮೈಸೂರು, ಬೆಂಗಳೂರು, ಕೇರಳದ ಕಡೆ ನೂರಾರು ಕೋಟಿಯ ಆಸ್ತಿಯನ್ನು, ಜಾಗವನ್ನು ಕೊಟ್ಟಿದ್ದೇವೆ. ಇವರು ಉಪದೇಶ ಮಾಡ್ತಾರೆ, ಸಾವಿರಾರು ಕೋಟಿ ಸಂಪಾದನೆ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಅವ್ರದ್ದೊಂದು ಸಣ್ಣ ಮಗು, ಅವ್ರ ಮನೆ ಸಣ್ಣ ಮಗು, ಅದಕ್ಕೆ ಪ್ರಪಂಚದ ಜ್ಞಾನವೇ ಗೊತ್ತಿಲ್ಲ. ಅದಕ್ಕೂ ಸುಮಾರು 400 ಕೋಟಿ ಅದರ ಹೆಸರಿಗೂ ಹಾಕಿದ್ದಾರೆ. ನಮ್ಮ ದೇಶದ ವ್ಯವಸ್ಥೆ ಒಂದು ಕಡೆ ಅನ್ನಕ್ಕಾಗಿ ಕೂಗು, ಮತ್ತೊಂದು ಕಡೆ ಈ ದರ್ಬಾರು. ಮತ್ತು ಎಲ್&ಟಿ ಮುಖ್ಯಸ್ಥ ಸುಬ್ರಹ್ಮಣ್ಯಂ ಅವ್ರು ಹೇಳ್ತಾರೆ, ನೀವು 90 ಗಂಟೆ ಕೆಲಸ ಮಾಡಬೇಕು. ನಾರಾಯಣಮೂರ್ತಿ ಹೇಳ್ತಾರೆ 70 ಗಂಟೆ ಕೆಲಸ ಮಾಡಬೇಕು. ಇವರು ಮಾನವ ದ್ರೋಹಿಗಳು, ಮಾನವ ವಿರೋಧಿಗಳು. ಒಬ್ಬ ಮನುಷ್ಯ ಇವತ್ತಿನ ತೀರ್ಮಾನದ ಪ್ರಕಾರ 48 ಗಂಟೆಗಳ ಕಾಲ ಒಂದು ವಾರದಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಿಗದಿ. ಮನುಷ್ಯ ಇದು ಯಂತ್ರ ಅಲ್ಲ, ಶರೀರ. ರೋಗಗಳು, BP, ನೂರಾರು ಚಿಂತನೆಗಳು, ಅನೇಕ ತೊಂದರೆಗಳು, ಇದೆಲ್ಲ ಇರುವಾಗ ನಾವು 70 ಗಂಟೆ ಮಾಡಿ 90 ಗಂಟೆ ಮಾಡಿ ಅಂತ ಹೇಳಿದಿಲ್ಲ. ಇದು ಮಾನವ ವಿರೋಧಿ ಕೃತ್ಯ. ಇವರಿಬ್ಬರು ಮೊದಲನೇದಾಗಿ ಇಡೀ ದೇಶದ ಜನರ ಬಳಿ ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಬೇಕು. ಪ್ರತಿಭಟನೆಯಲ್ಲಿ ಕರುನಾಡ ಸೇನೆ ರಾಜ್ಯ ಉಪಾಧ್ಯಕ್ಷ ಐಜೂರು ಎಂ ಜಗದೀಶ್, ಜಿಲ್ಲಾಧ್ಯಕ್ಷರಾದ ಸಿಎನ್ ಜಯಕುಮಾರ್, ಜಿಲ್ಲಾ ದಲಿತ ಘಟಕದ ಅಧ್ಯಕ್ಷರು ಕೆ ಜಯರಾಮು, ತಾಲೂಕು ಅಧ್ಯಕ್ಷ ಗಂಗಾಧರ್ ವಿ, ತಾಲೂಕು ಮಹಿಳಾ ಅಧ್ಯಕ್ಷೆ ಎನ್ ಭಾಗ್ಯಸುಧಾ, ನಗರ ಘಟಕ ಅಧ್ಯಕ್ಷ ಪ್ರಸನ್ನ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್, ಬಿಡದಿ ಘಟಕದ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಪದಾಧಿಕಾರಿಗಳಾದ ಶಿವರಾಜು, ವಾಟಾಳ್ ಪಕ್ಷದ ಪಾರ್ಥಸಾರಥಿ ಇತರರು ಹಾಜರಿದ್ದರು.